ಎಲ್ಲ ಒಂದ್ಸಲಿ ಜೋರಾಗಿ ನಗಿ ಪ್ಲೀಸ್ ಸ್ಮೈಲ್. ಈಗ ಯಾಕೆ ನಗ್ನಗ್ತಾ ನೀವು ಅಡುಗೆ ಮಾಡಬೇಕು ಅಂದರೆ 3ನೇ ಸುತ್ತಲ್ವಾ, ಸೊ ನಿಮಗೆ 30 ಮಾರ್ಕ್ಗಳಿರುತ್ತೆ. ಹೈಯೆಸ್ಟ್ ಸ್ಕೋರಿಂಗ್ ಪಾಸಿಬಿಲಿಟಿ ಇರುವಂಥ ಸುತ್ತು. ಇವಾಗ ನಾನು 10, ಚಂದ್ರನ 10, ಇಬ್ಬರು 10 20 ಮಾರ್ಕ್ ಕೊಡ್ತೀವಿ. ಭಾಳ ಸ್ಪೆಷಲ್ ವ್ಯಕ್ತಿಗಳಿಬ್ಬರು ಬರ್ತಾರೆ. ನೀವು ಅವ್ರಿಗೆ ಇಷ್ಟ ಆಗೋ ಥರ ಅಡುಗೆನ ಮಾಡಬೇಕು. ಅವ್ರಿಗೆ ಪ್ಲೀಸ್ ಮಾಡೋದಕ್ಕೆ ನೀವು ಎಕ್ಸ್ಟ್ರಾರ್ಡಿನರಿಯಾಗಿ ಅಡುಗೆ ಮಾಡಬೇಕು. ಯಾಕೆಂದರೆ ಇವ್ರನ್ನ ಪ್ಲೀಸ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಈಗ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮ ಇವತ್ತಿನ ನಾರ್ ಕಿಚನ್ ಕಿಲಾಡಿಗಳ ಸ್ಪೆಷಲ್ ಗೆಸ್ಟ್ಗಳು. ದಯವಿಟ್ಟು ಬನ್ನಿ, ಪ್ಲೀಸ್ ವೆಲ್ಕಮ್ ಅವರ್ ಸ್ಪೆಷಲ್ ಗೆಸ್ಟ್ ಫಾರ್ ದ ಡೇ. ಇವರಿಬ್ಬರು ಗರ್ಭವತಿಯರು. ಗರ್ಭವತಿಯರಿಗೆ ಊಟ ಇದೆಯಲ್ಲ ಅದು ಒಂದು ಸ್ವಲ್ಪ ಕಷ್ಟ ಅವ್ರನ್ನ ಮೆಚ್ಚೋದು. ಯಾಕೆ ಅಂದರೆ ತುಂಬ ಘಮ ಇದ್ದರೆ ಇಷ್ಟ ಆಗೋದಿಲ್ಲ, ಕೆಲವರಿಗೆ ತುಂಬ ಓವರ್ ಆಗಿದ್ರೆ ಇಷ್ಟ ಆಗ್ಬಿಡುತ್ತೆ. ಇಟ್ಸ್ ಜಸ್ಟ್ ಇಂಪಾಸಿಬಲ್ ಅವ್ರನ್ನ. ಆಮೇಲೆ ಅವ್ರಿಗೆ ಬೈಕೆಗಳು ಇರ್ತದೆ, ಇದು ತಿನ್ನಬೇಕು ಅದು ತಿನ್ನಬೇಕು ಅನ್ನೋ ಬೈಕೆ ಇರುತ್ತೆ, ಚಿತ್ರವಾದಂಥ ಬೈಕೆಗಳು. ನಿಮಗೆ ಆ ಬೈಕೆ ಇದೆಯಾ? ನಮಗೆ ಆಮ್ಲೆಟ್ ಇದು ತರಕಾರಿ ಎಲ್ಲ ಹಚ್ಬಿಟ್ಟು ಸಣ್ಣ ಸಣ್ಣದಾಗಿ ಆಮ್ಲೆಟ್ ಮಾಡಿದ್ರೆ ಅದು ತುಂಬ ಇಷ್ಟ. ನಿಮ್ಗೇನು ಬೈಕೆ ಇದೆ? ಪಾಲಕ್ ಸೊಪ್ಪು ಮತ್ತು ಚಪಾತಿ. ಪಾಲಕ್ ಸೊಪ್ಪು ಚಪಾತಿ. ನಾವು ಇವ್ರಿಗೆ ಇಷ್ಟ ಆಗುವಂಥ ಅಡುಗೆ ಮಾಡ್ಬೇಕು ನೀವು. ಸೊ ನೀವು ಯಾರಿಗೆ ಮಕ್ಕಳಾಗಿದೆ, ನೀವು ಗರ್ಭವತಿ ಆಗಿದ್ದಾಗ ಏನು ಯೋಚನೆ ಮಾಡಿದ್ರಿ, ಏನು ತಿನ್ನಬೇಕು ಅನಿಸಿತ್ತು, ಅವೆಲ್ಲ ಯೋಚನೆ ಮಾಡ್ಕೊಂಡು ಎಂಥ ರುಚಿ ಇರಬೇಕು ಅಂತೆಲ್ಲ ಗೊತ್ತಿರುತ್ತೆ ನಿಮಗೆ. ಅದನ್ನು ಅವ್ರಿಗೆ ಮಾಡಿಕೊಡಿ. ನಾವು ನಿಮಗೆ ಕೊಡುವ ಕಾಲಾವಕಾಶ ಕೇವಲ 20 ನಿಮಿಷ. ಆಲ್ ರೈಟ್, ಆರ್ ಯು ರೆಡಿ ಫಾರ್ ದ ಥರ್ಡ್ ಅಂಡ್ ಫೈನಲ್ ರೌಂಡ್ ಆಫ್ ದಿಸ್? Yes. Your time starts now. ನನಗಿಷ್ಟ ಆಗಿರೋ ಅಡುಗೆನೇ ನಂಗೆ ಮಾಡ್ಕೊಳಕ್ಕೆ ಬರಲ್ಲ. ಇನ್ನು ಅವ್ರಿಗೆ ಇಷ್ಟ ಆಗಿರೋ ಅಡುಗೆನ ನಾನು ಹೆಂಗೆ ಮಾಡಲಿ? ಅವ್ರಿಗೆ ಬೇರೆ ಹುಳಿ ಬೇಕಂತೆ, ಖಾರ ಬೇಕಂತೆ, ಹೆಂಗೆ ಮಾಡೋದು ನನಗೆ ಗೊತ್ತಿಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆಲ್ಲ ಅಡುಗೆ ಮಾಡಿ ಏನು ಮಾಡೋದು ಅಂತ. ಎವರ್ ಪ್ರೆಗ್ನೆಂಟ್ ಚಂದ್ರಣ್ಣನ ಜೊತೆ ನಮ್ಮ ಗೆಸ್ಟ್ ಆದಂಥ ಇಬ್ಬರನ್ನ ಕರ್ಕೊಂಡು ಹೋಗ್ತೀವಿ. ಬನ್ನಿ, ದಯವಿಟ್ಟು ಬನ್ನಿ. ದಯವಿಟ್ಟು ಮೆತ್ತಿಗೆ ನಡೀರಿ ಅಣ್ಣ, ಮೆತ್ತಿಗೆ. ಪಾಲಕ್ ಪಲ್ಯ. ಪಾಲಕು ಪಲ್ಯ. ಇದು ಚಪಾತಿ. ಚಪಾತಿ. ಅಯ್ಯೋ ರಾಮ, ಈ ಚಪಾತಿಗೆ ಮುಕ್ತಿನೇ ಇಲ್ವಾ ಅಂತ. ಥೇಪ್ಲ ಅಂತ ಗುಜರಾತಿ. ಏಪ್ಲ ಥೇಪ್ಲ. ಥೇಪ್ಲ ಥೇಪ್ಲ ಏಪ್ಲನ ಮಾಡಿಲ್ಲ ಸರಿ. ಮಶ್ರೂಮ್ ಸಿಕ್ಕಾಪಟ್ಟೆ ಹೀಟ್ ಗೊತ್ತಾ? ಅದು ಪಾಲಕ್ ಹಾಕಿದ್ದೀನಲ್ಲ, ಅದು ಕಮ್ಮಿ ಆಗ್ಬಿಡ್ತಾ? ಬರೀ ಪಾಲಕ್ ಮಾತ್ರ ತಿನ್ನಲಿ, ಮಶ್ರೂಮ್ ತೆಗಿಲ್ಲ. ಮಶ್ರೂಮ್ ಮಾಡ್ಬಿಟ್ಟು ಪಾಲಕ್ ಹಾಕ್ಬಿಟ್ಟು ಇವಾಗ ಮಶ್ರೂಮ್ ತೆಗಿಲ್ಲ ಅಂತ ನನ್ನನ್ನೇ ಕೇಳ್ತಾ ಇರೋದು. ಮತ್ತೆ ತಿನ್ನಲ್ಲ ಅಂದ್ರೆ ಏನು ಗೊಜ್ಜು? ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಬೆಲ್ಲ. ಅಂದರೆ ಬೆಳ್ಳುಳ್ಳಿ ಹೀಟ್ ಅನ್ನೋದಕ್ಕೆ ಮೆಂತ್ಯ ಸ್ವಲ್ಪ ಕೂಲ್ ಆಗುತ್ತೆ ಅಂತ, ಅದು ಇದು ಕಾಂಬಿನೇಷನ್ ಮಾಡೋದಷ್ಟೇ. ಹಾಗೆ ಗೊಜ್ಜು. ಏನಮ್ಮ ಮಾಡ್ತಿದ್ಯಾ? ಎಗ್ ಆಮ್ಲೆಟ್ ಚಪಾತಿ. ಎಗ್ ಆಮ್ಲೆಟ್ ಚಪಾತಿ ಅವ್ರಿಗೆ ಇಷ್ಟ ಅಲ್ವಾ? ಅದು ಅವ್ರಿಗೆ ಇಷ್ಟ ಅಂದ್ಬಿಟ್ಟು ಬರೀ ಸಿಂಪಲ್ ಆಗಿರೋದೇ ಮಾಡ್ತಾ ಇದ್ದೀರಲ್ಲ. ಎಲ್ಲರೂ ಚಪಾತಿ ಈಸಿ, ಪಾಲಕ್ದೊಂದು ಗ್ರೇವಿ ಮಾಡ್ಬಿಡೋದು ಈಸಿ. ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಹೆಂಗಿದ್ರು ಎಲಿಮಿನೇಟ್ ಮಾಡ್ತಾರೆ, ಮನೆಗೆ ಹೋದ್ರೆ ಆಯ್ತಪ್ಪ ಆರಾಮಾಗಿ ಟಿವಿ ನೋಡ್ಕೊಂಡು ಇದ್ಬಿಡೋಣ ಅಂತ ಎಲ್ಲರ ಒಂದು ಭಾವನೆ. ಹಾಗೆ ಸುಮ್ಮನೆ ಮಾಧುರ್ಯಾಗ ಹೊಸ ಹಾಡು, ಹೊಗೆ 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 ಒಲವಿನ ಹೊಸ ಹೊಗೆ. ಇದು ಸುಪ್ರಿಯಾ ಅವ್ರು ಮಾಡಿರೋದು. ಇದು ಫುಲ್ ಊಫಿ ಆಗಿದೆ. ಇಲ್ಲಿ ನೋಡಿ, ಇದು ಗ್ಯಾರಂಟಿ ಗಾನ್ ಕೇಸ್ ಆದಂಥ ಒಂದು ಐಟಮ್. ಇದು ಚಪಾತಿ ಮಾಡ್ತಾ ಇದ್ದಾರೆ. ದಿನಕ್ಕೆ 3 ಸಲ ಬರೀ ಚಪಾತಿ ತಿಂದು ನನ್ನ ಜೀವನನೇ ಹಾಳಾಗೋಗ್ಬಿಟ್ಟಿದೆ. ಇವಾಗಲೂ ಇದನ್ನು ಚಪಾತಿ ತಿನ್ನಿಸ್ತಾರೆ. ಆರೋಗ್ಯಕ್ಕೆ ಒಳ್ಳೇದು. ನನ್ನ ಮೇನ್ ಇಂಟೆನ್ಷನ್ ಅವ್ರ ಆಸೆ ಈಡೇರಿಸಬೇಕು ಅಂತ. ತಾವು ಏನೇನು ತಿಂತಾ ಇದ್ರಿ? ನಾನು ತುಂಬ ಸ್ವೀಟ್ ತಿಂತಾ ಇದ್ದೆ. ಆಮೇಲೆ ಚಿಕನ್ ತಿನ್ನಬಾರ್ದು ಅಂತಂದ್ರು. ನಾನು ತಿಂತಾ ಇದ್ದೆ, ನಾನು ಚೆನ್ನಾಗಿ ತಿಂತಾ ಇದ್ದೆ. ಹೌದಾ? ಅದು 90% ಮಗುಗೆ ಹೋಗುತ್ತೆ ಅಂದ್ರಲ್ವಾ, ಅವಾಗ ನಗು ಬಂದ್ಬಿಟ್ಟು ನನಗೆ. ಹೌದಾ? ಏನು ಕೇಳಿಲ್ವಾ ಲೈಫಲ್ಲಿ? ಈ ಮಣ್ಣು ತಿನ್ನೋದು, ಮಣ್ಣಿನ ಬುದ್ಧಿ ಇಲ್ವಾ? ಮಣ್ತಿನ ಬುದ್ಧಿ ಇಲ್ಲ. ಬೇಕು ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಕೇಳದ್ನಪ್ಪ, ಮಣ್ತಿನ ಬುದ್ಧಿ ಇಲ್ವಾ? ಬೇಕು ಅಂತ ಕೇಳಿದ್ರೆ
ನಿಮ್ಮ ಬೈಕ್ ಏನಾಗಿತ್ತು? ಹಸಿ ಮೆಣಸಿನ್ಕಾಯಿ ಹಾಂ, ತುಪ್ಪದಲ್ಲಿ ಹುರಿದ್ಬಿಟ್ಟು ತುಪ್ಪದಲ್ಲಿ ಹುರಿದ್ಬಿಟ್ಟು ತಿನ್ನೋದು. ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇದ್ದೆ. ಹೌದಾ? ನಿಮ್ಮ ಯಜಮಾನ್ರಿಗೆ ಏನಾದರೂ ಹಾಡಿ ಅಂತ ಹೇಳ್ತಾ ಇದ್ದಾರೆ ರಾತ್ರಿ ಎದ್ಬಿಟ್ಟು? ಇಲ್ಲ 4ನೇ ಮನೇಲಿ ಹಾಡಿ, 4ನೇ ಮನೇಲಿ ಪಾಪ ಅವ್ರು 4th ಫ್ಲೋರ್ಗೆ ಹೋಗ್ಬಿಟ್ಟು ಹಾಡು ಹೇಳ್ಕೊಂಡು. ಇಲ್ಲ ಇಲ್ಲ ಆ ಥರ ಏನಿಲ್ವಾ? ಇಲ್ಲ ಇಲ್ಲ. ಓಹ್, ಇದು ಶ್ರೀಲಂಕಾ ಮ್ಯಾಪಾ? ಹಾಂ, ಬೆಂದೇ ಇಲ್ವಲ್ಲ ಆ ಕಡೆ? ಯಾವ ಕಡೆ ಉಲ್ಟಾ ಬೆಂದಿದ್ಯಲ್ಲ? ಉಲ್ಟಾ ಹೇಳಿದ್ ನಾನು. ಉಲ್ಟಾ ಬೆಂದಿದ್ಯಲ್ಲ? ಎಲ್ಲಿ ಬೆಂದಿದ್ಯಾ? ಓಕೆ ಸರಿ, ಏನೋ ಮಾಡಮ್ಮ, ನೀನು ಏನೇನು ಮಾಡ್ತೀಯ ಮಾಡು. ಬಿಡಿ. ಆ ಕಡೆ ಸುಟ್ಟೋಗಿದೆ ಅಂತನಾ? ಇಲ್ಲ ಉಲ್ಟಾನೆ. ಅಲ್ಲ ಸರಿ ಕೇಳದ್ನಪ್ಪ. ಅಯ್ಯೋ ತಿನ್ನು ನೋಡಿದ್ರೆ ಗೊತ್ತಾಗಲ್ವಾ ಸುಟ್ಟು. ತಾವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋದಕ್ಕೆ ಕಲ್ತಿದ್ದಲ್ಲಿ? ಅಂಡಮಾನ್ ಅಲ್ಲ? ಏನಕ್ಕೆ ಅಂಡಮಾನಲ್ಲಿ? ಪ್ಯಾಟೆ ಮಂದಿ ಕಾಡಿಗೆ ಬಂದವಾಗ ಕಲ್ತಿರೋದು. ಪ್ಯಾಟೆ ಮಂದಿ ಕಾಡಿಗೆ ಬಂದಲ್ಲಿ ಕನ್ನಡ ಕಲ್ತಿದ್ದ? ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅದೇ ನನ್ನ ಅಡಿಗೆ ಹೊಗೆ ಹಾಕೊಳ್ಳಿ, ಒಂದೇ ಸಲ ಮನೆಗೆ ಹೋಗ್ಲಿ ಅಂತ. ಆಯ್ತಲ್ಲ, ಇನ್ನೇನ್ ಮಾಡ್ತಿದ್ದೆ ಅಲ್ಲಿ? ಲಾಸ್ಟ್ 1 minute ಲೆಫ್ಟ್ ಅಲ್ಲಿ. Ten seconds. 9, 8, 7, 6, 5, 4, 3, 2, 1. Hands up!